ನಮಸ್ಕಾರ, ವೆಲ್ಕಮ್ ಟು ಮಧು ಡಿಂಪಲ್ ವ್ಲಾಗ್ಸ್. ಲಾಸ್ಟ್ ವಿಡಿಯೋದಲ್ಲಿ ಮೈಸೂರಿಗೆ ಬಂದಿದ್ದು ಮತ್ತು ಡ್ರೋನ್ ಶೋದೆಲ್ಲ ವಿಡಿಯೋ ಹಾಕಿದೆ. ಇದು ಅದರ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ. ದಸರಾ ಅಂಬಾರಿ ನೋಡೋಣ ಅಂತ ಅಂದ್ಬಿಟ್ಟು ಅಕ್ಕನ ಮನೆಯಿಂದ ನಾವು ಹೊರಟ್ವಿ. ಅಕ್ಕ ಬೆಳಗ್ಗೆನೆ 9-10 ಗಂಟೆಗೆ ಹೋಗ್ಬಿಡ್ಬೇಕಲ್ಲಿ, ಸೀಟ್ ಸಿಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಮತ್ತು ಅಕ್ಕ ಒಂದು 10 ಲೀಟ್ರ್ ನೀರು ಮತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಹೋದ್ವಿ. ಆಲ್ರೆಡಿ ಜನ ಬಂದು ಕೂತ್ಬಿಟ್ಟಿದ್ರು. ಉತ್ಸವ ಇದ್ದಿದ್ದು 4 ಗಂಟೆಯಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಕೂತು ಕಾಲಲ್ಲಿ ಗಾಯ ಆಗಿತ್ತು, ಅದನ್ನು ಕೀಳ್ತಾಯಿದ್ರು ಯಜಮಾನರು. ಆಮೇಲೆ ಊಟ ಸಹ ಮಾಡ್ಕೊಂಡು ಬಂದಿದ್ದು, ಊಟನೂ ಮಾಡಿ ನಿದ್ದೆನೂ ಆಗೋಯ್ತು. 4:04ವರೆಗೆ ಶುರುವಾಯಿತು ಅಂಬಾರಿ ಉತ್ಸವ. ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಂಸ್ಕೃತಿ ಇದೆ, ಪದ್ಧತಿ ಇದೆ, ಆಚರಣೆಗಳಿದೆ, ಅದನ್ನೆಲ್ಲನೂ ರೆಪ್ರೆಸೆಂಟ್ ಮಾಡ್ತಾರೆ. ಫಸ್ಟು ನಮ್ಮ ಭೀಮಾ ಮತ್ತು ಆನೆಗಳು, ತುಂಬ ಆನೆಗಳಿರ್ತವೆ. ನಮ್ಮ ಭೀಮಾ ಅಷ್ಟೇ ಅಲ್ಲಿ ಸೌಂಡ್ ಕೇಳಿಸ್ತಾ ಇದ್ದಿದ್ದು ಭೀಮಾ 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 ಅಂತಲೇ. ಮತ್ತು ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು, ಪ್ರತಿಯೊಂದು ಜಿಲ್ಲೆಗಳದ್ದು ಸ್ತಬ್ಧ ಚಿತ್ರಗಳು, ಅಲ್ಲಿ ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ, ಆಮೇಲೆ ಸಿದ್ಧಿ ಜನಾಂಗದವ್ರದ್ದು ಪ್ರತಿಯೊಂದು ಸಂಸ್ಕೃತಿ ಕಲೆ ಅಲ್ಲಿ ತೋರಿಸ್ತಾ ಇದ್ರು. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಆಮೇಲೆ ಜೀವನ ಸಾರ್ಥಕ ಅಂತಲೂ ಅನ್ನಿಸ್ತು. ದಸರಾನ ಜೀವನದಲ್ಲಿ ಒಂದ್ಸಲ ನೋಡಲೇಬೇಕು. ನೆಕ್ಸ್ಟ್ ಇಯರ್ ಯಾರು ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿ. ಅಲ್ಲಿ ಏನೂ ಸಿಗಲ್ಲ. ಟಿಕೆಟ್ ತೋರಿಸಿ ಒಂದ್ಸಲ ಒಳಗೋದ್ರೆ ಮತ್ತೆ ಆಚೆ ಬಿಡೋದು ಇಲ್ಲ. ವಾಶ್ರೂಮ್ಸ್ಗೂ ಸಹ ವಾಶ್ರೂಮ್ಗಂತ ಅಷ್ಟೇ ಬಿಡ್ತಾ ಇರ್ತಾರೆ. ಫಸ್ಟ್ ಟೈಮ್ ದಸರಾ ನೋಡೋಕ್ಕೆ ಹೋಗಬೇಕು ಅಂದವರು ಈ ಥರ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಹೊಟ್ಟೆ ತುಂಬ ಹಶ್ವಾಗುತ್ತೆ, ಅಲ್ಲಿ ಆಚೆ ಬಿಡೋದು ಇಲ್ಲ. ಅಲ್ಲಿ ಅವರು ಪೊಲೀಸು ಅಲ್ಲಿ ಏನಿರ್ತಾರೆ ಅವರೆಲ್ಲ ಬಿಸ್ಕೆಟ್ಸು ನೀರು ಅಷ್ಟೇ ಕೊಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸೇಫ್ಟಿಗೆ ನಾವೆಲ್ಲ ತೊಗೊಂಡೋಗೋದು ತುಂಬಾ ಒಳ್ಳೆಯದು. ಅಲ್ಲಿ ಬರ್ತಿದ್ದಿದ್ದು ಡೋಲ್ ಸೌಂಡ್ಗೆ ನಮಗಂತೂ ಅಲ್ಲಿ ಯಾರು ಕೂತ್ಕೋಬೇಕು ಅನ್ನಿಸ್ತಾನೆ ರೀ. ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲರೂ ಕಾಯ್ತಿದ್ದಿದ್ದ ಕ್ಷಣ ಬಂದೇ ಬಿಡ್ತು. ಕೊನೆಗೂ ಅಂಬಾರಿ ಅಭಿಮನ್ಯುವಿನ ಮೇಲೆ ತಾಯಿ ಚಾಮುಂಡೇಶ್ವರಿ ಧರೆಗಿಳಿದು ಬಂದು ಕೂತಿರೋ ಹಾಗೆ ಕಾಣಿಸ್ತಾ ಇತ್ತು. ಮತ್ತು ಚಾಮುಂಡೇಶ್ವರಿ ಅಂಬಾರಿ ಹೇರಿ ಬರಬೇಕಾದ್ರೆ ಪ್ರತಿ ವರ್ಷ ಮಳೆ ಬರುತ್ತೆ. ಆವಾಗ ಮಳೆ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅನ್ನೋದೊಂದು ನಂಬಿಕೆ ಸಹ ಇದೆ. ಮಳೆ ಸಹ ಬಂತು. ಅದಕ್ಕೆ ತಾಯಿ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ನಾವು ಆಚೆ ಬರೋಷ್ಟೊತ್ತು 6-6:30 ಆಗಿತ್ತು. ತಾಯಿಗೆ ಇಷ್ಟು ಸೇವೆ ಮಾಡಿದವ್ರಿಗೆ ನಾವು ಒಂದು ಸೇವೆ ಮಾಡೋ ಪುಣ್ಯನೂ ಸಿಕ್ತು ತಾಯಿ ಆಶೀರ್ವಾದದಿಂದ. ಈ ಸೆಕ್ಯೂರಿಟಿಗಳಿಗೆ ಪಾಪ ಅಲ್ಲಿ ನಿಂತು ಬಾಯಾರಿಕೆ ಆಗಿತ್ತು. ನಾವು ಒಂದು 10 ಲೀಟ್ರ್ ನೀರು ತೊಗೊಂಡೋಗಿದ್ವಿ. ಅಲ್ಲಿ ಪಾಪ ಬಂದು ಕೊನೆಗೆ ಎಲ್ಲರೂ ಅಲ್ಲಿ ನೀರು ಸಹ ಕುಡಿದ್ರು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.